ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾಟಿ ಶೈಲಿಯಲ್ಲಿ ಎಗ್ ರೈಸ್ ಅಥವಾ ಎಗ್ ಫ್ರೈಡ್ ರೈಸ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಬೇಕಾಗತ್ತೆ. ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಗೆ ಇದನ್ನು ರುಬ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ನೀವು ಹಾಕ್ಕೋಬೋದು. ಈಗ ನೋಡಿ ಮಸಾಲೆ ಎಲ್ಲ ನುಣ್ಣಗೆ ರುಬ್ಬಿದ್ದಾಗಿದೆ. ಈಗ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ನಾನಿಲ್ಲೊಂದು ಬಾಣಲಿನ ಬಿಸಿಗಿಟ್ಟು ಇದಕ್ಕೆ ಸುಮಾರು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಹಾಗೆ ಒಂದು ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಯೂಶ್ವಲಿ ನಾವೇನೆಂದರೆ ಚೈನೀಸ್ ಸ್ಟೈಲಲ್ಲಿ ಎಗ್ ಫ್ರೈಡ್ ರೈಸ್ನ ತಿಂದಿರ್ತೀವಿ ಅಥವಾ ಸ್ಟ್ರೀಟ್ ಸ್ಟೈಲಲ್ಲಿ ಫ್ರೈಡ್ ರೈಸ್ನ ತಿಂದಿರ್ತೀವಿ. ಆದರೆ ನಾಟಿ ಶೈಲಿಯಲ್ಲಿ ಯಾವತ್ತಾದರೂ ತಿಂದಿದ್ರಾ? ಮಾಡಿ ನೋಡ್ರಿ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ. ತುಂಬ ರುಚಿಯಾಗಿರುತ್ತೆ. ಕಡಿಮೆ ಪದಾರ್ಥದಲ್ಲಿ ರುಚಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಬೇಗ ಕೂಡ ಆಗೋಗ್ಬಿಡುತ್ತೆ. ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾಗಿದೆ. ಇದಕ್ಕೆ ಇನ್ನೊಂದು ಏನಂದರೆ, ನಾವು ಈಗ ಚೈನೀಸ್ ಸ್ಟೈಲಲ್ಲಿ ಸಾಸ್ ಎಲ್ಲ ಬಳಸ್ತೀವಿ. ಟೊಮೆಟೊ ಸಾಸ್ ಆಗಿರ್ಬೋದು, ವೆನಿಗರು, ಚಿಲ್ಲಿ ಸಾಸು. ಇದರಲ್ಲಿ ಆ ರೀತಿ ಯಾವುದೇ ಸಾಸ್ ಬೇಕಾಗಿಲ್ಲ ಅಲ್ವಾ? ಇನ್ನೇನು ಮತ್ತು ಮಾಡ್ಕೊಳ್ಳೋದೇ ತಾನೇ. ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಏನು ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಆ ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಈಗ ನಾವು ಎಲ್ಲ ಮಸಾಲೆನೂ ಹಸಿದು ರುಬ್ಕೊಂಡಿರೋದ್ರಿಂದ ಈ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ನೆನಪಿನಲ್ಲಿ ಇಟ್ಕೊಳ್ಳೋ ಅಂಥದ್ದು. ಇಲ್ಲಾಂದರೆ ಹಸಿ ವಾಸನೆ ಹಾಗೆ ಉಳಿದ್ಬಿಟ್ರೆ ನಿಮಗೆ ಫ್ರೈಡ್ ರೈಸು ಅಷ್ಟು ಚೆನ್ನಾಗಿರಲ್ಲ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಸೇರಿಸಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಅರಿಶಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಸೈಡಲ್ಲಿ ಬಿಡೋ ಅಷ್ಟು. ನೀವೇ ನೋಡ್ತಾ ಇದ್ದೀರಾ, ಎಣ್ಣೆ ಎಲ್ಲ ಪಾತ್ರೆಯಿಂದ ಸೈಡಿಗೆ ಬಿಟ್ಟಿದೆ. ಇಷ್ಟು ಫ್ರೈ ಆಗಬೇಕು. ಈಗ ಇದಕ್ಕೆ ಮೊಟ್ಟೆನ ಸೇರಿಸ್ಕೋಬೇಕು. ನಾನಿಲ್ಲಿ ಇವತ್ತು 2-3 ಜನಕ್ಕೆ ಆಗುವಷ್ಟು ಮಾಡ್ಕೋತಾ ಇದ್ದೀನಿ. ಹಾಗಾಗಿ 4 ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಮೊಟ್ಟೆ ಪ್ರಮಾಣನ ಕೂಡ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇಂತಿಷ್ಟೇ ಅಂತ ಏನಿಲ್ಲ. ನಿಮಗೆ ಮೊಟ್ಟೆ ಪೀಸಸ್ಸು ಜಾಸ್ತಿ ಸಿಗಬೇಕು, ಇಷ್ಟ ಆಗುತ್ತೆ ಅನ್ನೋದಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಹಾಗೆಯೇ ಮೊಟ್ಟೆ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋದಲ್ಲ. ನೀವು ನೋಡ್ತಾ ಇದ್ದೀರಾ, ನಾನು ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ನಿಧಾನಕ್ಕೆ ಕೈ ಆಡಿಸ್ಕೊಂಡು ತಿರುಗಿಸ್ಕೋಬೇಕು. ಆ ಮೊಟ್ಟೆ ಎಲ್ಲ ನಿಮಗೆ ಒಡೆದೋಗ್ಬಾರ್ದು. ಸ್ವಲ್ಪ ಪೀಸಸ್ ನಿಮಗೆ ಸಿಗಬೇಕು. ಆ ರೀತಿ ನೀವು ಮಾಡ್ಕೋಬೇಕು. ತುಂಬ ಕೈ ಆಡಿಸಿ ನಾವು ತಿರುಗಿಸ್ಕೊಂಡ್ಬಿಟ್ರೆ ಮೊಟ್ಟೆ ಎಲ್ಲ ಪುಡಿ ಆಗೋಗ್ಬಿಡುತ್ತೆ. ಆಮೇಲೆ ಅಷ್ಟು ನಿಮಗೆ ಚೆನ್ನಾಗಿರಲ್ಲ. ತಿನ್ನೋವಾಗ ನಿಮಗೆ ಪೀಸಸ್ಸೇ ಸಿಗಲ್ಲ. ಫ್ರೈಡ್ ರೈಸಲ್ಲಿ ಹೆಂಗಿರುತ್ತೆ ಅಂದರೆ ಎಲ್ಲೋ ಒಂದು ಕಾಯಿ ತುರಿ ಹಾಕ್ದಂಗೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ನೆನಪಿರಲಿ, ತುಂಬ ಕೈ ಆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಆ ಪೀಸಸ್ ಸಿಗಬೇಕು. ಹಾಗೆಯೇ ಇನ್ನೊಂದು ಏನಂದರೆ, ತುಂಬ ಇದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ, ಆದರೆ ತುಂಬ ಡ್ರೈ ಆಗೋದು ಬೇಡ. ಈಗ ಇಷ್ಟಾದರೆ ಸಾಕು. ನಾವು ಅನ್ನನೂ ಹಾಕಿ ಆಮೇಲೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಚೆನ್ನಾಗೇ ಬೆಂದ್ಬಿಟ್ಟಿರುತ್ತೆ. ಇಲ್ಲಾಂದರೆ ನಿಮಗೆ ತುಂಬ ಡ್ರೈ ಅನ್ನಿಸ್ಬಿಡುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಈಗ ನೋಡ್ತಾ ಇದ್ದೀರಾ, ಪೀಸಸ್ ಎಲ್ಲ ಹಾಗೇ ಇದೆ. ತುಂಬ ಪೀಸಸ್ ದಪ್ಪ ಇದೆ ಅಂತ ಅನಿಸಿದ್ರೆ ಮಾತ್ರ ನೀವು ಸ್ವಲ್ಪ ಅದನ್ನು ಕಟ್ ಮಾಡ್ಕೋಬೋದು. ಹಾಗೆ ಇದರದ್ದು ಇನ್ನೊಂದು ಏನಂದರೆ, ಈಗ ರಾತ್ರಿ ಉಳಿದಿರೋ ಅನ್ನದಲ್ಲಿ ನಾವೇನಪ್ಪ ಮಾಡ್ತೀವಿ, ಚಿತ್ರಾನ್ನ ಮಾಡ್ಕೋತೀವಿ, ಇಲ್ಲಾಂದರೆ ಒಗ್ಗರಣೆ ಮಾಡ್ಕೋತೀವಿ, ಅಥವಾ ಪುಳಿಯೋಗರೆ ಗೊಜ್ಜು, ವಾಂಗಿಬಾತ್ ಗೊಜ್ಜಿದ್ರೆ ಕಲಿಸ್ಕೊಂಡು ಬಿಡ್ತೀವಿ. ಯಾಕೊಂದ್ಸರಿ ನಾಟಿ ಸ್ಟೈಲಲ್ಲಿ ಮೊಟ್ಟೆ ಫ್ರೈಡ್ ರೈಸ್ನ ಮಾಡ್ಕೋಬಾರ್ದು ಅಲ್ವಾ? ಬನ್ನಿ, ಹಾಗಿದ್ರೆ ಇನ್ಮೇಲೆ ಅನ್ನ ಮಿಕ್ಕಿದ್ರೆ ಚಿತ್ರಾನ್ನ ತಲೆಗೆ ಬರೋಕ್ಕೆ ಮುಂಚೆ ಮೊಟ್ಟೆ ರೈಸ್ನ ಮಾಡ್ಕೊಂಡ್ಬಿಡಿ, ಅದರಲ್ಲೂ ನಾಟಿ ಶೈಲಿಯಲ್ಲಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅನ್ನ ಅಂತೂ ಹಾಕಿದ್ದೀನಿ. ಉಪ್ಪನ್ನು ಮೇಲ್ಗಡೆನೇ ಹಾಕ್ಕೋಬೇಕು. ಉಪ್ಪು ಈಗ ನಾನು ಮೆಣಸು ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲನೂ ನೀವು ರೈಸ್ ಹಾಕಿದ್ಮೇಲೆ ಹಾಕ್ಕೋಬೇಕು. ಯಾಕಂದರೆ ಮೊಟ್ಟೆಗೆ ಹಾಕ್ಬಿಟ್ರೆ ಉಪ್ಪೆಲ್ಲ ಮೊಟ್ಟೆ ಚೆನ್ನಾಗಿ ಹೀರ್ಕೊಂಡು ಬಿಡುತ್ತೆ. ಮತ್ತು ಮೊಟ್ಟೆ ತಿನ್ನೋವಾಗ ಆ ಪೀಸಸ್ ಸಿಕ್ಕಿದಾಗ ನಿಮಗೆ ತುಂಬ ಉಪ್ಪು ಅನ್ನಿಸ್ಬಿಡುತ್ತೆ. ಹಾಗಾಗಿ ಅನ್ನದ ಮೇಲೆ ಹಾಕ್ಕೊಂಡಾಗ ನಿಮಗೆ ಎಲ್ಲ ಕಡೆ ಉಪ್ಪು ಹಾಕಿರೋಂಥ ಮೆಣಸು ಪುಡಿ, ಗರಂ ಮಸಾಲೆ ಎಲ್ಲ
ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನು ಹೇಳಿದ್ದು ಅನ್ನದ ಮೇಲೆ ಹಾಕ್ಕೊಳ್ಳಿ ಅಂತ. ಹಾಗೆಯೇ ಅನ್ನನ ಆದಷ್ಟು ಉದ್ದುದ್ರಾಗಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಇದನ್ನು ನೀವು ನಾಟಿ ಶೈಲಿ ಎಗ್ ಫ್ರೈಡ್ ರೈಸ್ ಅಂತನಾದರೂ ಹೇಳ್ಬೋದು, ಅಥವಾ ನಾಟಿ ಶೈಲಿ ಎಗ್ ರೈಸ್ ಏನಾದರೂ ಕರಿಬೋದು. ನೋಡಿ ಎಷ್ಟು ಬೇಗ ಆಗೋಯ್ತು. ಅನ್ನ ಒಂದಿದ್ದರೆ ಅಥವಾ ಅನ್ನ ಮಾಡ್ಕೊಂಡಿದ್ರೆ, ಮೊಟ್ಟೆ ಮನೇಲಿದ್ದರೆ 5 ನಿಮಿಷದಲ್ಲಿ ಮಾಡಿಕೊಟ್ಬಿಡ್ಬೋದು. ಬಿಸಿ ಬಿಸಿಯಾಗೆ ಖಾರವಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ನಿಮಗೆ ಸ್ವಲ್ಪ ಹುಳಿ ಇಷ್ಟ ಅಂತ ಅನಿಸಿದ್ರೆ ನೀವು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಕೂಡ ಹಾಕ್ಕೋಬೋದು. ಈಗ ನೀವೇ ನೋಡ್ತಾ ಇದ್ದೀರಾ ಪೀಸಸ್ ಎಲ್ಲ ಹೇಗೆ ಸಿಗ್ತಾ ಇದೆ ಅಂತ. ಈ ರೀತಿಯಾಗಿ ಇರಬೇಕು. ಅದಕ್ಕೆ ಹೇಳಿದ್ದು ನಾನು ತುಂಬ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ. ಈಗ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು, ಟೇಸ್ಟ್ ಹೇಗಿತ್ತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರಲ್ವಾ. ಇದೇ ರೀತಿ ನಾನು ಸಾಕಷ್ಟು ಎಗ್ ರೆಸಿಪೀಸ್ನ ಈಗಾಗಲೇ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಸಾಧ್ಯವಾದಷ್ಟು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ಹಾಗೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ, ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.